ಯಾರಿದ್ರು ನನ್ನೋನೆ. ಈ ಮದುವೆ ಆದ್ರೆ ಅದಕ್ಕೆ ನಾನ್ ಕಾರಣ ಅದಾದ್ಮೇಲೆ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತು. ಯಾವಳ ಇವಳು? ಚಲೋ ಐತ್ರಿ ಪಿಕ್ಚರ್. ಚಲೋ ಅದ ರೀ, ಒಳ್ಳೆ ಮೂವಿ, ಚೆನ್ನಾಗಿ ಫೈಟಿಂಗ್ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡ್ರಿ ಲಕ್ಷ್ಮೀ ಟಾಕೀಸಲ್ಲಿ. ಚಲೋ ಐತ್ರಿ ಫಿಲಿಮ್, ನೋಡಿದೀವ್ರಿ. ಎಲ್ಲ ಒಳ್ಳೆಯದು ಫಿಲಿಮ, ನೋಡಪ್ಲೆ ಐತ್ರಿ. ಆ್ಯಕ್ಷನ್ ಅದು ಎಲ್ಲ ಚಲೋ ಅದಾವ್ರಿ. ಫ್ಯಾಮ್ಲಿ ನೋಡಪ್ಲೇನೂ ಐತ್ರಿ. ಅದು ಸ್ಟೋರಿ ಐತೆ, ಚಲೋ ಅದ ರೀ. ಸಿನಿಮಾ ಚೆನ್ನಾಗಿದೆ. ಟೈಟ್ಲಲ್ಲಿ ಒಂದು ಅರ್ಥ ಇದೆ, ಕಾಲವೇ ಮೋಸಕರ ಅಂತ. ಈಗಿನ ಜನ್ರೇಷನ್ ಹಂಗೆ ನಡೀತಿದೆ. ಈಗ ಹುಡುಗಿದಲ್ಲಿ ಹುಡುಗಂದಲ್ಲಿ ಲವ್ ಸ್ಟೋರಿ ಬ್ರೇಕಪ್ ಕೊಡ್ದೋದ್ಮೇಲೆ ಅಕ್ಕಿ ಬಿಡ್ತಾಳೆ. ಇವನು ಅಕ್ಕಿಗೋಸ್ಕರ ಇವನು ಫ್ಯೂಚರ್ ಇವನು ಬಿಟ್ಟಿದ್ದಾನೆ. ಇಂಥ ಸ್ಟೋರಿ, ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಹಾಗೆ ಮಾಸ್ ಇದೆ, ಸಖತ್ತಾಗಿದೆ ಮೂವಿ ಅಂತ ಮಸ್ತ್ ಮಾಡಿದ್ದಾರೆ. ಈಗಿನ ಜನ್ರೇಷನ್ ಏನು ನಡೀತಾಯಿತ್ತು ಅದೇ ಥರ ಸ್ಟೋರಿ ಮಾಡಿದ್ದಾರೆ. ಒಳ್ಳೆಯದಲ್ಲಿ ಹೀಗೆ ಬೆಳೀಲಿ. ಅವ್ರ ಫ್ಯಾನ್ ಈಗ ಆಗಿಬಿಟ್ಟು ಚೆನ್ನಾಗಿ ಬೆಳೀಲಿ. ಎಲ್ಲರೂ ಹೆಂಗೆ ಬೆಳೆದಾರ, ಡಾಕ್ಟರ್ ರಾಜ್ಕುಮಾರ್ ಗತ್ಲಿ ಅವರು ಹಂಗೆ ಬೆಳೀಲಿ. ಪುನೀತ್ ರಾಜ್ಕುಮಾರ್ ಹೆಂಗೆ ಬೆಳೆದಾಳ ಹಂಗೂ ಬಿರಲಿ. ಅವ್ರು ಪೂರಾ ಫ್ಯಾನ್ ಇದ್ದು ಹಿಂಗೆ ಮುಂದೆ ಬೆಳ್ಕೊಂಡು ಹೋಗಲಿ ಅಂತ ನಮ್ಗೆ ಇಷ್ಟ ಐತಿ. ಅವ್ರ ಫ್ಯಾನ್ ಆಗಿಬಿಟ್ಟು ನಾವು. ನಮಸ್ಕಾರ. ನೋಡಿದ್ವಿ, ಚೆನ್ನಾಗಿ ಮೂವಿ, ಫೈಟ್ ಖತರ್ನಾಕ್ ಮೂವಿ ಐತಿ. ಈಗ ಹಳಿ ಹೀರೋ ಪಿಕ್ಚರ್ ದರ್ಶನ್ ನೋಡಿರ್ತಾರೆ. ಈಗ ನಮ್ಮ ಭಾರತ್ ಸಾಗರ್ ಅವರು ಹೆಂಗೆ ರೀತಿ ಆ್ಯಕ್ಷನ್ ಮಾಡಿದ್ದಾರೆ. ಹಳಿ ಸುದ್ದಿ ಅಂದ್ರೆ ಹಳಿ ಫಿಲಿಮ್ ಬ್ಯಾರೆ ಐತ್ರಿ. ಈ ಫಿಲಿಮ್ ಹೆಂಗಂದ್ರೆ ಖತರ್ನಾಕ್ ಫಿಲಿಮ್ ಐತ್ರಿ. ನೋಡೋಕೆ ಫೈಟ್ಗಳು ಚಲೋ ಐತಿ. ಆ ಫೈಟ್ ಬೇರೆ, ಈ ಫೈಟ್ ಬೇರೆ ಐತಿ. ಮೂವಿ ಅಂದ್ರೆ ಖತರ್ನಾಕ್ ಐತ್ರಿ. ಇಷ್ಟಪಡ್ತೀರಿ ವಿಜಯಪುರ ಜನರಿಗೆ? ಏನಿಲ್ಲ, ಫ್ಯಾನ್ ಇದೆ ಅವ್ರದ್ದು. ಫ್ಯಾನ್ ಆಗಿ ಮೂವಿ ಅಂದ್ರೆ ಫುಲ್ ಪವರ್ ಐತ್ರಿ. ಮೂವಿ ಸಖತ್. ಹಾಂ, ಎಲ್ಲರೂ ಅಭಿಮಾನಿಗಳು, ಎಲ್ಲರೂ ಫ್ಯಾನ್ಸ್ಗಳು ಬರಬೇಕು, ನೋಡಬೇಕು, ಖುಷಿಯಾಗಿ ಮೆರಿಬೇಕು ಅಂತ ನಮ್ಗೆ ಇಷ್ಟಪಟ್ಟಿದ್ದೀವಿ. ಇದು ಕಾಲವೇ ಮೋಸಗಾರ ಅನ್ನುವಂಥ ಫಿಲ್ಮ್ ಒಳ್ಳೆಯ ಮೂವಿ ಇದೆ, ನೋಡಬೇಕು. ಪ್ರತಿಯೊಂದು ಜನ ನೋಡಿ, ಇದರಲ್ಲಿ ಕೆಲವೊಂದು ಅರ್ಥಗಳಿದ್ದಾವೆ, ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಇಂಥ ಕಲಾವಿದರನ್ನ, ಹೊಸ ಕಲಾವಿದರನ್ನು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನೋಡಿದ್ದೀವಲ್ಲ ಸರ್, ನೋಡಿದ್ದೀವಲ್ಲ. ಒಳ್ಳೆ ಸರ್, ಅದರಲ್ಲಿ ಕಾಲವೇ ಮೋಸಗಾರ ಅನ್ನುವಂಥದ್ದು, ಅದರಲ್ಲಿ ಒಂದು ಮೋಸ ಮಾಡುವಂಥ ಒಂದು ಇದು ಅದ, ಅದನ್ನು ವಿಕ್ಟಿಂಗ್ ಅದ, ಅದು ಏನು ಸ್ಟೋರಿ ಅದ. ಅದನ್ನು ಕೆಲವೊಂದು ಜನ ನೋಡಿ ಅರ್ಥ ಮಾಡ್ಕೋಬೇಕಷ್ಟೇ. ಇಂಥ ಇನ್ನೊಂದು ಹೊಸ ಕಲಾವಿದರನ್ನ ಬೆಳೆಸಬೇಕು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜನತೆಗೆ ಕೇಳ್ಕೊಳ್ದಂದ್ರೆ, ಇಂಥ ಬಿಜಾಪುರ ಜಿಲ್ಲೆಯ ಜನತೆಗೆ ಕೇಳ್ಕೊಳ್ದಂದ್ರೆ ಅಂಥ ಹೊಸ ಕಲಾವಿದರನ್ನ ಬೆಳೆಸ್ರಿ. ನಾವು ನಮ್ಮ ಜನನೂ ಮುಂದೆ ಬರಲಿ, ಬಿಜಾಪುರ ಜನತೆಯೂ ಮುಂದೆ ಆಗಲಿ. ಇಂಥ ಒಳ್ಳೆಯ ಮೂವಿಗಳಿರ್ತಾವೆ, ಅಲ್ಲಿ ಒಳ್ಳೆಯ ಫೈಟಿಂಗ್ ಇದೆ, ನೋಡಬೇಕು. ಒಳ್ಳೆಯ ಕಲಾವಿದರನ್ನ ಬೆಳೆಸ್ರಿ. ಎಲ್ಲರಿಗೂ ನಮಸ್ಕಾರ. ನಾವು ಹೇಳೋದೇನೆಂದ್ರೆ ಮೂವಿ ಚಲೋ ಐತಿ. ಎಲ್ಲರೂ ಒಂದು ಸಲ ಅಲ್ಲ 2 ಸಲ ನೋಡಬೇಕು. ನಾವು ಮಗಳು ಕೂಡ ಬಿಜಾಪುರ ಇಲ್ಲಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ನೋಡಕತ್ತಿದ್ದೆವು. ಆಮೇಲೆ ಅವರು ನಮ್ಮ ಸರು ಬಂದಿದ್ದಾರೆ, ಅವರೆಲ್ಲರೂ ಇದು ಮೂವಿ ಚೆನ್ನಾಗೈತಿ, ಎಲ್ಲರೂ ಮತ್ತೊಂದು ಸಲ ನೋಡಬೇಕಾಗಿ ಅವರಲ್ಲಿ ವಿನಂತಿ. ಚಲೋ ಐತ್ರಿ. ಆಮೇಲೆ ಎಲ್ಲ ಸ್ಟೋರಿ ಚಲೋ ಐತಿ, ಲವ್ ಸ್ಟೋರಿ ಐತಿ. ಆಮೇಲೆ ಯಾವ ಥರ ಏನು ಮಾಡಬೇಕು ಅನ್ನೋದು ಅದರೊಳಗೆ ಎಲ್ಲ ಗೊತ್ತೈತಿ. ಬಂದು ನೋಡಿದ ಮೇಲೆ ನಿಮ್ಗೆ ತಿಳಿತದೆ, ಅರ್ಥ ಆಗ್ತದಲ್ಲ. ಸೂಪರ್ ಅಂತ ಸರ್ ಅವರು ನಮ್ಮ ಫಿಲ್ಮ್ ತೆಗೆದಿದ್ದಾರೆ. ಇದರಲ್ಲಿ ಅರ್ಥ ಏನಂದರೆ, ಪ್ರತಿಯೊಬ್ಬರು ಹುಡುಗರನ್ನು ಮನಸಾರೆ ಅರ್ಥ ಮಾಡಿಕೊಂಡ್ರೆ ಏನು ಜೀವನದಲ್ಲಿ ಅವ್ರ ಜೀವನದಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ. ಇದು ನಮಗೆ ಅರ್ಥ ಬಂತು. ನಮಸ್ಕಾರ. ಇವತ್ತು ವಿಜಯಪುರ ಲಕ್ಷ್ಮೀ ಥಿಯೇಟ್ರಿಗೆ ನಮ್ಮ ಹೀರೋರು ಬಂದಿದ್ದಾರೆ. ಪಿಕ್ಚರ್ ಒಳ್ಳೆ ಚೆನ್ನಾಗಿ ಬಂದೈತಿ, ಒಳ್ಳೆ ಮೆಸೇಜ್ ಪಿಕ್ಚರ್ನಾಗ. ಹಿಂಗೆ ಒಳ್ಳೆ ರೀತಿ ಅವ್ರು ಬೆಳೀಲಿ. ನಾವೆಲ್ಲ ಬಿಜಾಪುರ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ. ಹಿಂಗೆ ಒಳ್ಳೆ ಪಿಕ್ಚರ್ ಬೆಳೀಲಿ. ನಮಗೆ ಲಕ್ಷ್ಮೀ ಥಿಯೇಟ್ರಿಗೆ ಎಲ್ಲರೂ ಜನರು ಪಿಕ್ಚರೇ ಬಂದು ಥಿಯೇಟ್ರಿಗೆ ನೋಡಬೇಕು. ಯಾಕಂದರೆ ಇತ್ತೀಚೆಗೆ ಏನಾಗಿತ್ತು ಅಂದರೆ ಪಿಕ್ಚರ್ ಥಿಯೇಟ್ರನ್ನೇ ಬಂದು ನೋಡೋಲ್ಲಾಗ್ಯಾರ ಯಾರು. ಹೀಗಾಗಿ ಪಿಕ್ಚರ್ದು ಗೊತ್ತಾಗಲಾಗೈತಿ ಮೆಸೇಜ್ ಏನು ಅನ್ನೋದು. ಥಿಯೇಟ್ರ್ನಾಗೆ ಬಂದು ನೋಡ್ಬೇಕಂತ ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಬಿಜಾಪುರಿಗೆ ನಮ್ಮ ಮೆಚ್ಚಿನ ಹಾಟ್ಲಿ ಭರತ್ ಸಾಗರ್ ಅವರು ಹೀರೋ ಬಂದಿದ್ದಾರೆ. ಅವರಿಗೆ ನಾವು ಎಲ್ಲ ಬಿಜಾಪುರ ಜನತೆಗಳಿಂದ ಸ್ವಾಗತ ಮಾಡ್ತೀವಿ. ಮತ್ತು ಈ ಮೂವಿದಾಗ ಅವರು ಭಾಳ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಲವರ್ಸ್, ಯಂಗ್ ಜನರೇಷನ್ ಲವರ್, ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಇಡೀ ಫ್ಯಾಮಿಲಿ ನೋಡ್ದಂಗೆ ಒಂದು ಫಿಲ್ಮ್ ಇದೆ. ನಾವು ಇದು 22 ವರ್ಷ ನಂತರ ಈ ಟಾಕೀಸಿಗೆ ಬಂದೀವಿ, ಲಕ್ಷ್ಮೀ ಟಾಕೀಸಿಗೆ. ಈ ಬಿಜಾಪುರ ಎಲ್ಲ ಜನತೆಗೆ ನಾನು ವಿನಂತಿ ಮಾಡ್ತೀನಿ, ಬಂದು ಪಿಕ್ಚರ್ ನೋಡಿರಿ, ಒಳ್ಳೆ ಮೆಸೇಜ್ ಇದೆ. ಈ ಕಾಲವೇ ಮೋಸಗಾರ ಅಂದರೆ ಸರ್, ಅದು ಒಂದು ಪಿಕ್ಚರ್ ಹೆಸರೇ ಒಂದು ಭಾರಿ ಇದೆ. ಕಾಲ ಮೋಸ ಕೊಡ್ತದೆ. ಈಗ ಹಗಲದ ಇದೆ ಮತ್ತು ರಾತ್ರಿ ಬರ್ತದೆ, 3 ಆಗಿದ್ರೆ 4 ಬರ್ತದೆ, ಒಳ್ಳೆ ಟೈಮ್ನು ಬರ್ತದೆ ಅಂತ ಒಂದು ಮೆಸೇಜ್ ಇದೆ. ತಪ್ಪು ಮಾಡೋರಿಗೆ ಒಂದು ಶಿಕ್ಷಣ ಸಿಗ್ತದಂತ ಐತಿ ಇದ್ರಾಗ. ಅದು ನಮ್ಮ ಸ್ವಲ್ಪ ತಾಳ್ಮೆ ಇರಬೇಕು, ಪ್ರಾರ್ಥನೆ ಇರಬೇಕು, ಅದಕ್ಕೆ ಸೋಲಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಒಳ್ಳೆ ಫಿಲ್ಮ್ ಐತಿ, ಬಂದು ನೋಡೋಕೆ ಅಂತ ವಿನಂತಿ ಮಾಡ್ತೀನಿ.
ಸರ್ ಒಳ್ಳೆ ಫೈಟ್ ಇದೆ, ನ್ಯೂ ಫೈಟ್ ಇದೆ. ಆಮೇಲೆ ಈ ಎಲ್ಲ ಲ್ಯಾಂಗ್ವೇಜ್ ಹೀರೋ ಏನು ಆ್ಯಕ್ಷನ್ ಮಾಡ್ತಾರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿನೇ ಆ್ಯಕ್ಷನ್ ಮಾಡಿದ್ದಾರೆ ಸರ್. ಒಳ್ಳೆ ಫೈಟ್ ಇದೆ, ಇದು ಒಳ್ಳೆ ಮೂವಿ ಇದೆ, ಕಾಮಿಡಿನೂ ಇದೆ, ಆಮೇಲೆ ಇಮೋಷನ್ಸ್ನೂ ಇದೆ, ಲವ್ಸ್ ಇದೆ, ಆಮೇಲೆ ಫೈಟ್ಸ್ನೂ ಚಲೋ ಅದಾವೆ. ಒಳ್ಳೆ ಮೆಸೇಜ್ ಇದೆ ಪಿಕ್ಚರ್ ಒಳಗೆ. ಮತ್ತು ಇಂಥ ನಾನು ಆ್ಯಕ್ಟರ್ ನೋಡಿಲ್ಲ. ನಾವು ಮೊದಲು ಕೇಳಿದ್ದೀವಿ ಅಮೀರ್ ಖಾನಿಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಟ್ಯಾಕ್ಸಿಗೆ ಆಟೋಗೂ ಪೋಸ್ಟರ್ ಹಚ್ತಿದ್ರು. ಆದರೆ ಈಗ ನಾವು ಈ ಆನ್ಲೈನ್ ಟ್ವಿಟರ್ ಫೇಸ್ಬುಕ್ ಇದ್ದರೂ ಅವರು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಿದ್ದಾರೆ, ಟಾಕೀಸ್ ಹೋಗ್ತಿದ್ದಾರೆ, ಎಲ್ಲರಿಗೆ ಅವ್ರು ಒಂಥರ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಬೇಕಂತ ವಿನಂತಿ ನಾನು. ನಾವು ಏನು ತಂಡದಿಂದ ಬಂದಿದ್ದೀವಿ, ಕಾಲುವೆ ಮೋಸಗಾರ ತಂಡದಿಂದ ಬಂದಿದ್ದೀವಲ್ಲ, ಇಲ್ಲಿ ನಾವು ಭಾಳ ಕಡೆ ಪ್ರಮೋಷನ್ಸ್ ಹೋಗಿದ್ವಿ. ಬಟ್ ಆ ಪ್ರಮೋಷನ್ಸ್ ನೋಡಿದಾಗ ಹಾರ್ಟ್ಲಿ ಅಂದರೆ ಹೃದಯದಿಂದ ಮಾಡಿರೋ ಅಂಥ ಒಂದು ಏನು ಅಭಿಮಾನಿಗಳಂತ ನೋಡಿದ್ದು ನಾನು ಇಲ್ಲಿ ಬಿಜಾಪುರ್ನಲ್ಲಿ. ಹಾಗಾಗಿ ಫಸ್ಟ್ ನಾವು ಈ ಕಾಲುವೆ ಮೋಸಗಾರ ತಂಡದಿಂದ ಬಿಜಾಪುರದ ಎಲ್ಲ ಜನತೆಗೆ, ಅದರಲ್ಲೂ ನಮ್ಮ ಐಂಬಶ್ಗಿ ಮಸ್ತಾನ್ ಅವರು ಒಂದು ಸಣ್ಣ ಫಿಲಿಮ್ನಲ್ಲಿ ಒಂದು ಸಣ್ಣ ಇದರಲ್ಲಿ ಬಂದಿರೋ ಕ್ಲಿಪ್ನಲ್ಲಿ ಬಂದಿದ್ದಾರೆ. ಹಾಗಾಗಿ ನಮಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತೇಳಿದ್ರೆ ಬಿಜಾಪುರ್ನಲ್ಲಿ ನಮ್ಮ ಕನ್ನಡರು, ಅದರಲ್ಲೂ ಆ ಕಡೆಯಿಂದ ಬಂದಿರೋರಿಗೆ ಇಷ್ಟು ಸಪೋರ್ಟ್ ಮಾಡಿ ನೋಡ್ತೀರಾ ಅನ್ನೋದು. ಆಮೇಲೆ ನಾನು ಇಲ್ಲೆಲ್ಲ ಕಂಟೆಂಟ್ಸ್ಗಳು ಆಮೇಲೆ ಬೈಟ್ಸ್ ಕೊಡ್ತಿರೋ ನೋಡ್ತಾ ಇದ್ದೆ. ಯಾರೊಬ್ಬರೂ ಹೊಸ ಕಲಾವಿದನ ಬೆಳೆಸ್ರಿ ಅನ್ನೋ ಒಂದು ಮಾತಿನಲ್ಲೇ ಹೇಳ್ತಾ ಇದ್ರು, ಬಿಟ್ಟರೆ ಚಲ್ ಬಾ ಫಿಲ್ಮ್ ದೇಕೆ ಅನ್ನೋ ಮಾತು ಯಾರೂ ಹೇಳ್ತಿರ್ಲಿಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ಹೆಂಗೆ ಬಂದರೆ ಒಂದು ಒಳ್ಳೆ ಕಲಾವಿದನ ಬೆಳೆಸಬೇಕು ಅನ್ನೋ ಅದೇನು ಮನಸ್ಸಿಂದ ಬಂದಿದೆ ಅಲ್ಲ, ಅದು ನಾನು ಮತ್ತೊಂದು ಸತಿ ಕಾಲುವೆ ಮೋಸಗಾರ ತಂಡದಿಂದ, ಭರತ್ ಸಾಗರ್ ಕಡೆಯಿಂದ, ನನ್ನ ಕಡೆ ವೈಯಕ್ತಿಕದಿಂದ ನಿಮಗೆಲ್ಲರಿಗೂ ಭಾಳನೇ ಖುಷಿಯಾಗಿ ನಾನೊಂದು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೇನಪ್ಪ ಅಂತೇಳಿದ್ರೆ, ಒಂದು ಈಗ ಅದು ಪ್ರಸ್ತುತ ಹೌದೋ ಅಲ್ಲ ಗೊತ್ತಿಲ್ಲ, ಬಟ್ ಮುಂದೆ ನಮ್ಮದು ಬೇರೆ ಬೇರೆ ಒಂದು ಕೆಲವು ಫಿಲಿಮ್ಸ್ಗಳು ನೆಕ್ಸ್ಟು ಆಫರ್ಗಳಾಗ್ತಾಯಿದೆ. ಆಮೇಲೆ ನಾವೇ ಒಂದು ಫಿಲಿಮ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ಮತ್ತೆ ನಿಮಗೆ ಅದರಲ್ಲಿ ಅವಕಾಶ ಇರ್ಬೋದು, ಇಲ್ಲ ಇವರು ಪ್ರಪೋಸ್ ಮಾಡಿ ಬರ್ಬೋದು, ಫೈಮ್ ಅವರು ಯಾರಾದರೂ ಆ ಟೈಪಲ್ಲಿ ನಮ್ಗೆ ಅವಕಾಶ ಇತ್ತು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತೇಳಿದ್ರೆ ಯಾವಾಗ ಬೇಕಾದ್ರೆ ಫೈಮ್ ಆಗಲಿ ನೀವು ಅಲ್ಲಿ ನಮಗೆ ಒಂದು ಮೆಸೇಜ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಬರೋಂಥ ಯಾವ್ದಾದ್ರು ಕ್ಲಿಪ್ನಲ್ಲಿ ನಿಮಗೆ ಅಂದರೆ ಸೂಟಬಲ್ ಆಗಿ ನಿಮಗೆಲ್ಲದ ಆ್ಯಕ್ಟಿಂಗ್ ಗೊತ್ತಿತ್ತು ಅಂತೇಳಿದ್ರೆ ಸೇರಿಸೋಂಥ ಜವಾಬ್ದಾರಿ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮೆಲ್ಲ ಬಿಜಾಪುರ ಜನತೆಗೆ ಆಶ್ವಾಸನೆ ಕೊಡ್ತೀವಿ. ನಿಜವಾಗ್ಲೂ ತುಂಬಾ ಖುಷಿಯಾಗಿರೋಂಥ ಫ್ಯಾನ್ ಬೇಸ್ ನೋಡಿರೋಂಥದ್ದು ಇದೆ ಬಿಜಾಪುರನಲ್ಲಿ. ಮತ್ತೊಂದು ಸತಿ ಕಾಲುವೆ ಮೋಸಗಾರ ತಂಡದಿಂದ ನಿಮಗೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ. ಬಿಜಾಪುರ ಜನತೆಗೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಬೈ ಹಾರ್ಟಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಐಂಬಕ್ಷಿ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿ ಇವತ್ತು ನಂಗೆ ಕರೆಸಿ ಪ್ರತಿಯೊಂದು ಬಿಜಾಪುರಲ್ಲಿ ನಾನು ಸ್ಟೆಪ್ ಇಡಬೇಕು ಅಂದರೆ ಇವರಿಗೆ ಕಾಲ್ ಮಾಡೋದು. ಒಳ್ಳೆ ಸ್ನೇಹಿತ ಇವರು, ಒಳ್ಳೆ ಥರ ನನಗೆ ಪ್ರತಿಯೊಂದರಲ್ಲೂ ಇವರು ನನಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಬಿಜಾಪುರ ಅಂದರೆ ಸಾಕು ಐಂಬಕ್ಷಿ ಅಂತ ಹೇಳ್ತೀನಿ. ಇವತ್ತು ನನ್ನ ಸಿನಿಮಾದಲ್ಲಿ ಮಸ್ತಾನ್ ಕೂಡ ಅವರು ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಪಾಪ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾಕ್ಕೆ ಮುಖ್ಯವಾಗಿ ನಾನು ಎಲ್ಲ ಇವತ್ತೀಗ ಪ್ರತಿಯೊಂದು ಕಡೆ ಓಡಾಡ್ತಿದ್ದೀನಿ ಅಂದರೆ ಎಲ್ಲದಕ್ಕೂ ಇವರೇ ಕಾರಣ. ನಮ್ಮ ಕಸಿನ್ ಆಗಿರ್ತಕ್ಕಂಥ ನಮ್ಮ ಭಾವರಾಗಿರೋ ಶ್ಯಾಮ್ ಪ್ರಕಾಶ್ ಅವರು. ಬಿಕಾಸ್ ಈ ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟಪಡ್ತಿದೆ, ಪ್ರತಿಯೊಂದರಲ್ಲೂ ಅವ್ರ ಕೈ ಸಾಥ್ ಕೊಡ್ತಾಯಿದ್ದಾರೆ. ಕರ್ನಾಟಕಕ್ಕೆ ಹೋಗಿ ಎಲ್ಲೆಲ್ಲಿ ಬೇಕು ಸಾಥ್ ಅಂದರೆ ಗೊತ್ತಲ್ಲ ಸರ್, ಗೊತ್ತಿರುತ್ತೆ ಅದು. ಪ್ರತಿಯೊಂದು ಎಲ್ಲ ವಿಷಯದಲ್ಲೂ ಅವ್ರು ಸಾಥ್ ಕೊಡ್ತಾರೆ. ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಇನ್ನೂ ಬೇಗ ಇನ್ನೊಂದು ಸಿನಿಮಾ ತೊಗೊಂಬರೋಣ ಅಂತ ಅನಿಸ್ತಾ ಇದೆ. ಈಗ ಈ ಎನರ್ಜಿ ಕೊಡ್ತಾ ಇದ್ದೀರಾ. ಈಗ ಆಲ್ರೆಡಿ ಒಂದು ಸಿನಿಮಾ ನಡೀತಾ ಇದೆ ಮಾರಿಕಾ ಅಂತ. ಈಗ 17ಕ್ಕೆ ಒಂದು ಹೊಸ ಸಿನಿಮಾ ಮೂಡ್ತಾ ಇದೆ. ಖಂಡಿತವಾಗಲೂ ನಿಮ್ಮ ಪ್ರತಿಭೆ ಬಿಜಾಪುರಲ್ಲಿ ಯಾರ ಪ್ರತಿಭೆಗಳಿದ್ದಾರೆ ಒಂದು ಆಡಿಷನ್ ಥರ ನಾನು ಇವ್ರಿಗೆ ಹೇಳ್ತೀನೆಲ್ಲ ತಿಳಿಸ್ತೀನಿ. 100% ನಾನು ಚಾನ್ಸ್ ಕೊಡಿಸ್ತೀನಿ. ಇಲ್ಲಿಂದ ಬಿಜಾಪುರಿಂದ ಒಬ್ಬರಿಗೆ 100% ಚಾನ್ಸ್ ಕೊಡಿಸ್ತೀನಿ. ನಮ್ಮ ಸಿನಿಮಾ ಇದೇ ಥರ ಕಾಲವೇ ಮೋಸಗಾರ ಎಲ್ಲರೂ ನೋಡಿ, ಹೊಸ ಹೊಸ ಕಲಾವಿದರನ್ನ ಹೆಂಗೆ ಬೆಳೆಸ್ತಿದ್ರೋ ಇದೇ ಥರ ಎಲ್ಲರೂ ಬಂದು ನೋಡಿ, ಬಿಜಾಪುರ ಜನತೆಗೆ ಎಲ್ಲ ನೋಡಿ. ನಾನು ಏನಾದರೂ ತಿದ್ಕೊಳ್ಳೋದಿದ್ರೆ ಖಂಡಿತ ನಂಗೆ ಹೇಳಿ, ಖಂಡಿತ ತಿದ್ಕೋತೀನಿ. ನಾವು 25ನೇ ದಿನ, ಇನ್ನೇನು 3 ದಿನ ಆದರೆ 2 ದಿನ ಆದರೆ 25 ದಿನಕ್ಕೆ ರೀಚ್ ಆಗ್ತೀವಿ ಸಿನಿಮಾ. 20ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಇವತ್ತು ಬಿಜಾಪುರಲ್ಲೂ ಕೂಡ ಈ ಥರ ನನಗೆ ಜನ ಬಂದು ಈ ಥರ ಫುಲ್ ನೋಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ. ಮತ್ತು ಹೇಳಬೇಕು ಅಂದರೆ ನೆಕ್ಸ್ಟ್ ತಿರ್ಗಾ 50 ಡೇಸಿಗೆ ಬರ್ತೀನಿ, ಮೀಟ್ ಆಗೋಣ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ತರ್ತೀನಿ. ಈ ಥರ ಹೊಸ ಹೊಸ ಕಲಾವಿದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಕಾಲುವೆ ಮೋಸಗಾರ ಯಾಕಂದ್ರೆ ನಿಮ್ಮ ಮುಂದೆ ಬಂದಾಗ ಏನು ನಿಮ್ಗೆ ಅನ್ನಿಸ್ತು, ನಾವು ಫಿಲ್ಮ್ ಮಾಡಬೇಕು ಅಥವಾ ಯಾವ ರೀತಿ? ಕಾಲುವೆ ಮೋಸಗಾರ ಅಂದರೆ ಈಗ ಆಲ್ರೆಡಿ ನಡೀತಿರೋದೇ ಕಾಲುವೆ ಮೋಸಗಾರ ಎಲ್ಲ ಕಡೆ. ಸೊ ನಡೀತಿರೋದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಪ್ರೀತಿ ತೊಗೊಂಡು ನಮ್ಮ ಡೈರೆಕ್ಟ್ರ್ ಅವರು ಕಾಲುವೆ ಮೋಸಗಾರ, ಕಾಲ ಹೆಂಗೆ ಮೋಸ ಮಾಡುತ್ತೆ ಅನ್ನೋದನ್ನ ನೀಟಾಗಿ ಈ ಲವ್ ಮುಖಾಂತರ ತೋರಿಸಿದ್ದಾರೆ ಅಷ್ಟೇ. ಸೊ ಇನ್ನೂ ಬೇರೆ ಬೇರೆ ಥರ ತೋರಿಸೋದು ಹೋಗೋಣ ಅಂದರೆ ಅವ್ರಿಗೆ ಲವ್ವೇ ಫಸ್ಟ್ ತೊಗೊಳೋದು. ಎಲ್ಲ ನಡೆಯೋದೇ ಲವ್ವಲ್ಲೇ ಅಲ್ವ ಫಸ್ಟ್. ಕಾಲುವೆ ಮೋಸಗಾರ ನಡೆಯೋದೆಲ್ಲ ಟಚ್ ಆಗೋದು ಅಲ್ಲಿಂದಾನೆ ಅಂಥೇಳಿ ಒಂದು ಸ್ಯಾಂಪಲಾಗಿ ತೋರಿಸಿ ಕಾಲುವೆ ಮೋಸಗಾರದಲ್ಲಿ ನೋಡಿದ್ದೀರಾ. ಕುರಿ ಪ್ರತಾಪ್ ಅವರು ನನ್ನ ಎಂಟೈರ್ ಸಿನಿಮಾ ಜರ್ನಿ ಮಾಡಿದ್ದಾರೆ.
ಸಂಚಿತ್ ಹೆಗಡೆ ಆಡಿದ್ದಾರೆ. ಹೆಂಗಿದೆ ಸಂಚಿತ್ ಹೆಗಡೆ ಸಾಂಗ್? ಇಷ್ಟ ಆಯ್ತಾ ನಿಮಗೆ? ಆಮೇಲೆ ಅಂಥೋನಿ ದಾಸನ್ ಆಡಿದ್ದಾರೆ. ಎಕ್ಕ ಸಿನಿಮಾ ಸಾಂಗಲ್ಲಿ ಆಡಿದಾರಲ್ಲ ಅವರೇ ಅಂಥೋನಿ ದಾಸನ್ ಇಲ್ಲಿ ಆಡಿದ್ದಾರೆ. ಹುಡುಗಿ ಬೇಕಾ ಬಾಟ್ಲು ಬೇಕಾ ಅಂತ ಫುಲ್ ವೈರಲ್ ಆಗಿಬಿಟ್ಟಿದೆ. ಎಲ್ಲೋದ್ರೆ ಅದೇ ಕೇಳ್ತಾರೆ, ಹುಡುಗಿ ಬೇಕಾ ಬಾಟ್ಲು ಬೇಕಾ ನನಗೆ ಕೇಳ್ತಾರೆ. ಸೊ ನಾನು ನಿಮಗೆ ಬೇಕು, ನಿಮಗೇನು ಬೇಕು? ಹುಡುಗಿ ಬೇಕಾ ಬಾಟ್ಲು ಬೇಕಾ? ನೀವು ಬೇಕು ಸರ್, ನಾನು ಬೇಕಾ? ಓಕೆ. ಸೊ ಈ ಥರ ಎಲ್ಲ ಕಂಟೆಂಟು ತುಂಬ ಇಷ್ಟಪಟ್ಟಿದ್ದಾರೆ. ಇದೇ ಥರ ಬಂದು ನೋಡಿ, ಸಿನಿಮಾನ ಗೆಲ್ಲಿಸಿದ್ದೀರಾ. ತಿರ್ಗಾ ಇನ್ನೂ 50 ಡೇಸಿಗೆ ತೊಗೊಂಡೋಗೋಣ ಅಂತ ಆಸೆ ಆಗ್ತಿದೆ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಜಕ್ಕೂ ಹಗಲು ರಾತ್ರಿ ನೀವೆಲ್ಲ ಕಷ್ಟಪಟ್ಟಿದ್ದೀರ, ಬ್ಯಾನರ್ ಹಾಕ್ಬಿಟ್ಟು ನೋಡಿದೆ, ನನಗೆ ಫೀಲ್ ಆಯ್ತು ತುಂಬ. ಸೊ ನಾನು ಇರಬೇಕಿತ್ತು, ನಾನು ಒಂದು ಕೈ ಹಾಕ್ಬೇಕಿತ್ತು ಇಲ್ಲಿ, ನಾನು ಬರಬೇಕಿತ್ತು ಅಂದರೆ ಆಗಲಿಲ್ಲ. ಖಂಡಿತ ಅವ್ರ ಸಿನಿಮಾ ಥರನೇ ಅವ್ರು ಮಾಡಿರೋದಿಲ್ಲಿ, ಅವ್ರ ಸಿನಿಮಾ ಅವ್ರು ರಿಲೀಸ್ ಥರನೇ ಮಾಡಿದ್ದಾರೆ ಇಲ್ಲಿ ಸರ್. मैं हूँ मस्तान, दिल में हिंदुस्तान, मैं सबकी शान, बुजापुर मेरी जान. कालवे मोसगारा फिल्म में हमारे भरत सागरकर को बहुत ही अच्छा एक्टर करे हैं, बहुत ही अच्छा फाइट है. उस फाइट में मुझे एक चांस दिए थे मैं चांस उसमें अच्छा एक्टिंग करे सा है. और ये फिल्म ऐसा है, एकदम भारी फिल्म है, जाको देखो. और इसमें फाइट वगैरह, लव स्टोरी, फाइट और बहुत ही अच्छा मैसेज है इसमें. देखो सब जने आको, बहुत ही अच्छा पिक्चर है. थैंक यू सो मच.